ಥರ್ಡ್ ಹೆಡಿಂಗ್ 6th ಕ್ವಶನ್. ಓಕೆ, ಈಗ ಒಂದು ಪಾಲಿನಾಮಿಯಲ್ ಕೊಟ್ಟಿದ್ದಾನೆ. ಓಕೆ, ಅದ್ರ ಜೊತೆಗೆ ಅದ್ರ ಆನ್ಸರ್ ಕೊಟ್ಟಿದ್ದಾನೆ. ಅದು ಕರೆಕ್ಟಾ ಇಲ್ಲ ಅಂತ ನಾವು ಚೆಕ್ ಮಾಡಿ ಹೇಳ್ಬೇಕು. ಓಕೆ, ಇದು ಬಂದು ಆನ್ಸರ್ ಕೊಟ್ಟಿದ್ದಾನೆ, ಅದು ಕರೆಕ್ಟಾ ಇಲ್ಲ ಅಂತ ಹೇಳ್ಬೇಕು. ಯಾವ ಥರ ಮಾಡ್ಬೇಕು ನೋಡ್ರಿ. ಫಸ್ಟ್ ಅವನೇನು ಕೊಟ್ಟಿದ್ದಾನೆ, ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಎಕ್ಸ್ ಪ್ಲಸ್ ಎಮ್ ಅಂತ ಕೊಟ್ಟಿದ್ದಾನೆ. ಸೊ ಈಗ ನೆಕ್ಸ್ಟ್ ಏನು ಮಾಡ್ರಿ, ಪುಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇದ್ದಲ್ಲೆಲ್ಲ ಏನಾಗಬೇಕು, ಮೈನಸ್ ಎಮ್ ಬೈ ಎಲ್ ಹಾಕ್ರಿ. ಸೊ ಎಕ್ಸ್ ಇದ್ದಲ್ಲೆಲ್ಲ ಮೈನಸ್ ಎಮ್ ಬೈ ಎಲ್ ಹಾಕ್ತೀವಿ. ಓಕೆ, ಸೊ ಅವಾಗೇನು ಎಲ್ ಇಂಟು ಎಕ್ಸ್ ಇದ್ದಲ್ಲಿ ಏನಾಗಬೇಕು, ಮೈನಸ್ ಎಮ್ ಬೈ ಎಲ್ ಪ್ಲಸ್ ಎಮ್. ಸೊ ಇವಾಗ ಏನಾಗುತ್ತೆ, ಎಲ್ ಎಲ್ ಕ್ಯಾನ್ಸಲ್ ಆಯಿತು, ಈಸ್ ಈಕ್ವಲ್ ಟು ಮೈನಸ್ ಎಮ್ ಪ್ಲಸ್ ಎಮ್. ಸೊ ಏನಾಗುತ್ತೆ ಆನ್ಸರು, ಮೈನಸ್ ಎಮ್ ಪ್ಲಸ್ ಎಮ್ಮು 0 ಆಗುತ್ತೆ. ಸೊ ಪಿ ಆಫ್ ಮೈನಸ್ ಎಮ್ ಬೈ ಎಲ್ ಬಂದ್ಬಿಟ್ಟು ಏನು ಬಂತು, 0 ಬಂತು. ಇಲ್ಲಿ 0 ಬಂದಿದೆ ಅಂದರೆ ಅದು ಬಂದ್ಬಿಟ್ಟು 0 ಆಫ್ ದಿಸ್ ಪಾಲಿನಾಮಿಯಲ್, ಅಂದ್ರೆ ಅದು ಕರೆಕ್ಟ್ ಸೊಲ್ಯೂಷನ್ ಅಂತ ಬರಿತೀವಿ. ಸೊ ಇಲ್ಲಿ ಏನು ಬರಿತೀವಿ, ಸ್ಟೇಟ್ಮೆಂಟ್ ಏನು ಬರಿಬೇಕು ನೀವು, ಸಿನ್ಸ್ ಪಿ ಆಫ್ ಮೈನಸ್ ಎಮ್ ಬೈ ಎಲ್ ಇಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ಮೈನಸ್ ಎಮ್ ಬೈ ಎಲ್ ಈಸ್ 0 ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿಬೇಕು. ಓಕೆನಾ?